So, hi guys, welcome back to my YouTube channel. After a long time, ಅನ್ಕೋಬೋದು ಎಲ್ಲರೂ ಇವಳೆಷ್ಟು ದಿನ ಆದಮೇಲೆ ಲೈಕ್ ಅಷ್ಟು ಜನ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ನಾನು ಏನು ಪೋಸ್ಟ್ ಮಾಡೋದಿಲ್ಲದೆ ಇರೋದು ನೋಡಿ. ಸೊ ಇಲ್ಲ ಗೈಸ್, ಇವಾಗಲಿಂದ ಲೈಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನನ್ನ ಲೈಫ್ ಸ್ಟೈಲ್ ಆಗಲಿ ಎಲ್ಲರೂ ಕೂಡ ಏನೇನು ಆಗ್ತಿದೆ ನನ್ನ ಲೈಫಲ್ಲಿ ಅಂತ ಲೈಕ್ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಇದನ್ನು 1000 ಸಲ ಹೇಳ್ಬಿಟ್ಟಿದ್ದೀನಿ, ಲೈಕ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಗೈಸ್ ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಈ ಸಲ ಅಂತೂ ಡೆಫಿನೆಟ್ಲಿ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ. ಲೈಕ್ ನನ್ನ ಲೈಫಲ್ಲಿ ಲೈಕ್ ಏನೇನು ಆಗ್ತಿದೆ, ಏನೇನು ನಡೀತಾ ಇದೆ, ಏನೇನು ಆಯಿತು ಅದೆಲ್ಲ ತುಂಬ ಬೇಗನೆ ಎಲ್ಲ ಹೇಳ್ತೀನಿ. ಸೊ ಇವತ್ತು ನಾನು ಆಫೀಸಿಗೆ ಹೋಗಬೇಕು, ಕೆಲಸ ಇದೆ ನಂದು ಆಫೀಸು ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಇವಾಗ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಬ್ರೀಫಾಗಿ ಏನೂ ಹೇಳಲ್ಲ. ಆಮೇಲೆ ಇವಾಗ ನಾನು ಅಡುಗೆ ಮಾಡಬೇಕು, ತಿಂಡಿ ಮಾಡ್ಕೋಬೇಕು. ನನಗೆ ಕೈ ನೋಡ್ತಾ ಇದೆ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ರೆ ಹಿಂಗೆ ಆಗೋದು. ತಿಂಡಿ ಮಾಡಬೇಕು, ನನಗೋಸ್ಕರ ತಿಂಡಿ ಮಾಡಿಕೊಂಡು ಆಫೀಸಿಗೆ ಹೋಗಬೇಕು. ಏನು ತಿಂಡಿ ಮಾಡಲಿ ಅಂತಲೂ ಗೊತ್ತಾಗ್ತಿಲ್ಲ. ಎಂಥದ್ದು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾತ್ರೆ ಇದೆ, ಬಟ್ಟೆ ಇದೆ, ಅದನ್ನು ತೊಳಿಬೇಕು. ಆಫೀಸಿಂದ ನೈಟ್ ಬರೋದು ಗೈಸ್, ಏನು ಕೆಲಸ ಮಾಡೋಕ್ಕೂ ಹೋಗಲ್ಲ. ಬಂದ ತಕ್ಷಣ ಮಲ್ಕೋಗ್ಬಿಡ್ತೀನಿ, ಅಷ್ಟು ನಿದ್ದೆ ಬರ್ತಾ ಇರುತ್ತೆ. ಅಲ್ಲಿಂದ ಬರೋ ಅಷ್ಟಿಗೆ 2 hour ಆಗಿಬಿಡುತ್ತೆ ಆಫೀಸಿಂದ. ಸೊ ಅಷ್ಟೇ. ಇವಾಗ ನಾನು ಸ್ವಲ್ಪ ಅಡುಗೆ ಮಾಡಿ ಆಮೇಲೆ ನಿಮಗೆ ಎಲ್ಲರಿಗೂ ಸಿಗ್ತೀನಿ. ನೋಡಿ, ಪಾತ್ರೆ ತೊಳಿಬೇಕು, ಬಟ್ಟೆ ಇದೆ, ಬಟ್ಟೆ ಒಗಿಬೇಕು. ಸೊ ಇಷ್ಟೊಂದು ಕೆಲಸ ಎಲ್ಲ ಮಾಡಿಬಿಟ್ಟು ನಾನು ಆಫೀಸಿಗೂ ಹೋಗಬೇಕು. ಗ್ರೇಟ್ ಅಷ್ಟೇ, ಗ್ರೇಟ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ. ಇಲ್ಲೊಂದು ಪಾರಿವಾಳ ಇದೆ ಅಂದರೆ ತುಂಬ ಪಾರಿವಾಳ ಇದೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಬರೀ ಅದರದ್ದೇ ಪಾರಿವಾಳದ್ದು ಪುಕ್ಕ ಇರುತ್ತಲ್ಲ, ಅದೇ. ಸೊ ಅಷ್ಟೇ. ಸೊ ಗೈಸ್, ನಿಮಗೆಲ್ಲರಿಗೂ ನನ್ನ ಹೋಮ್ ಟೂರ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, DM ಮಾಡಿ. ಸೊ ಡೆಫಿನೆಟ್ಲಿ ನಾನು ಹೋಮ್ ಟೂರ್ ಮಾಡ್ತೀನಿ ಅಷ್ಟೇ. ಗೈಸ್, ಇವಾಗ ನಾನು ಶಾವಿಗೆ ಹುರಿತಾ ಇದ್ದೀನಿ. ಸೊ ಇದು ರೈಸ್ ಶಾವಿಗೆ. ಲೈಕ್ ಇದನ್ನು ಹೆಂಗೆ ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ. ಲೈಕ್ ಸಡನ್ನಾಗಿ ಅಯ್ಯೋ ನಾನೆಲ್ಲೋ ತೋರಿಸ್ತಿದ್ದೀನಿ. ನೂಡಲ್ಸ್ ಥರ ಇದೆ ಸ್ವಲ್ಪ ಅಷ್ಟೇ ಗೈಸ್, ಅಷ್ಟೇ. ಎಲ್ಲ ಬಿದ್ದೋಗ್ತಿದೆ. ಸೊ ಮಾಡಿ ಸಿಗ್ತೀನಿ ಗೈಸ್. ಎಲ್ಲ ರೆಡಿಯಾಗಿ, ಇವತ್ತು ತುಂಬ ಟೈಮ್ ಆಗಿಬಿಟ್ಟಿದೆ, ಇವಾಗೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅಡುಗೆ ಎಲ್ಲ ಮಾಡಿ ರೆಡಿಯಾಗಿ ನಿಮಗೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಟಂಟಣ. ಇವಾಗ ಕುಕ್ ಮಾಡಿ ರೆಡಿಯಾಗಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಆಯಿತು ಗೈಸ್. ಸೊ ಇಟ್ಸ್ ಡನ್. ಇವಾಗ ನಾನು ಹೊರಡಬೇಕು ಆಫೀಸ್ಗೆ. ಸೊ ಸ್ವಲ್ಪ ಓಟ್ಸ್ ನಾನು ಹಾಕಿದ್ದೀನಿ. ಹೋಗ್ತಾ ಇದ್ದೀವಿ. ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಇಲ್ಲಿ. ಓಕೆ ಗೈಸ್, ನನಗೆಲ್ಲ ನೋಡ್ತಾ ಇರ್ತಾರೆ, ಸೊ ನಾಚಿಕೆ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಇಲ್ಲೆಲ್ಲೋ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ತೋರಿಸ್ಬೇಕಲ್ವ, ಎಲ್ಲರಿಗೂ ತೋರಿಸೇ ಇಲ್ಲ. Pattanur Agrahara. Next station is Sir M. Vishveshwaraya Station, Central College.
ಸಾಕಾಗುತ್ತೆ ನನಗೆಲ್ಲ ಹೋದ ತಕ್ಷಣ. Works can be done now. Let's go and do. Guys, ಬೇಜಾರು. ಯಾರು 9 to 4 ಜಾಬ್ ಮಾಡ್ತಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಒನ್ಸ್ ಅಗೇನ್. ನಿನ್ನೆ ರಾತ್ರಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಲೈಕ್ ನಿನ್ನೆ ರಾತ್ರಿ ಸ್ಕೂಟಿಲಿ ಬಂದೆ ಫ್ರೆಂಡ್ಸ್ ಜೊತೆ. ಬಂದು ಮಲಗ್ದವಳು, ಅಷ್ಟು ನಿದ್ದೆ ಬರ್ತಿತ್ತು, ಫುಲ್ ಮಲ್ಕೊಬಿಟ್ಟೆ ಬಂದ ತಕ್ಷಣ. ಆಮೇಲೆ ಗೀಝರ್ ರಿಪೇರಿ ಮಾಡೋಕ್ಕೆ ಬಂದಿದ್ದರು. ಸೊ ಅದು ಸ್ವಲ್ಪ ಗೀಝರ್ ಕೆಟ್ಟೋಗಿತ್ತು, ಅದಕ್ಕೆ ಅದನ್ನು ರಿಪೇರಿ ಮಾಡೋಕ್ಕೆ ಬಂದಿದ್ರು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಎಲ್ಲ ತೊಳೆದು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಮಾಡ್ಕೊಂಡು ಇವಾಗ ಆಫೀಸಿಗೆ ರೆಡಿಯಾಗಿ ಹೋಗಬೇಕು. ನಿನ್ನೆ ಹೋದ ತುಂಬ ಅಂದರೆ ತುಂಬ ಮೈಕೈನ ಬಂದಿತ್ತು. ಏನಕ್ಕೆ ಅಂದರೆ ಲೈಕ್ ನಮ್ಮ ಸ್ಟೋರ್ ಇದೆಯಲ್ಲ, ಅದನ್ನು ಶಿಫ್ಟ್ ಮಾಡ್ತಾಯಿದ್ರು ಬೇರೆ ಕಡೆ. ಲೈಕ್ ಅದು ಏನೇನು ಬೇಕು ಏನೇನು ಅಂತೆಲ್ಲ ತಿರುಗಾಡೋದು, ಮೇಲೆ ಕೆಳಗೆ ಅದೆಲ್ಲ ಫುಲ್ ಕೆಲಸ ತುಂಬ ಜಾಸ್ತಿನೇ ಆಗ್ಬಿಡ್ತು ಆಯಿತು ನಿನ್ನೆ. ಸೊ ಚಪಾತಿ ಇಟ್ಟು ಏನು ಗೊಜ್ಜು ಥರ ಮಾಡ್ತಾಯಿದ್ದೀನಿ, ಒಂದು ವಿಡಿಯೋ ನೋಡಿಕೊಂಡು, ಅದು ಇನ್ಸ್ಟಾಗ್ರಾಮಲ್ಲಿ. ಸೊ ಬೇಗ ಆಗೋ ಥರ ಅದನ್ನು ಮಾಡಿ ಸಿಗ್ತೀನಿ. ಸೊ ಬಾಯ್. ಆ್ಯಕ್ಚುಲಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡಬೇಕು ಅಂದ್ಕೋತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ತುಂಬ ವಿಡಿಯೋ ಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಲೈಕ್ ಕಮೆಂಟ್ ಮಾಡಿ. ಓಕೆ ಗೈಸ್, ಇನ್ನೂ ಯಾವ್ಯಾವ ಥರ ವಿಡಿಯೋ ಬೇಕು ಮಾಡ್ತೀನಿ. ಓಕೆನಾ? ಬಾಯ್ ಅಷ್ಟೇ.